ಓಂ ಗಂಗಾ ಪೃಥ್ವಿ ವಾಯುರಗ್ನೇಹಾಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಂ ಏಕಲಿಂಗಂ ಶಿವಪಾರ್ವತಿ ನಮಃ. ಅಷ್ಟದಿಕ್ಪಾಲಕರೇ ಹಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಓಂ ಸರ್ವದೇವತಭ್ಯೋ ನಮಃ. ಸರ್ವದೇವತೆಗಳಿಗೂ ಮಹಾಪಂಚಭೂತಗಳಿಗೂ ನಮಿಸುತ್ತಾ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಸರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ ಡಾಕ್ಟರ್ ಕೆ.ವಿ. ಮಹಾದೇವ್, ಯೋಗ ಗುರು, ನ್ಯೂಮರಾಲಜಿಸ್ಟ್ ಮತ್ತು ಆಸ್ಟ್ರಾಲಜರ್ಸ್, ತ್ಯಾಗರಾಜ ನಗರ, ಬೆಂಗಳೂರು. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಮದುವೆ ಅನ್ನುವುದು ಜೀವನದಲ್ಲಿ ಒಮ್ಮೆ ಆಗುವಂತಹದ್ದು. ಒಂದು ವಧುವರರಿಗೆ ತಾವು ಈ ವಿವಾಹವನ್ನು ಮಾಡಬೇಕು ಅಂದರೆ ವಿವಾಹಕ್ಕೆ ಮುಂಚಿತವಾಗಿ ಅವರ ಜ್ಯೋತಿಷ್ಯ ಕುಂಡಲಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಯಾವುದಾದರೂ ದೋಷಗಳಿದೆಯಾ, ಕಲತ್ರ ದೋಷ, ಕುಜ ದೋಷ, ರಜ್ಜು ದೋಷ, ಸಾಯಸ ದೋಷ, ಶನಿ ದೋಷಗಳು, ಈ ಥರ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ, ಪರಿಹಾರ ಮಾಡಿಸಿ. ಸೊ ಅವರ ನಕ್ಷತ್ರ, ರಾಶಿ, ಗಣ, ಕೂಟಗಳು ಇದು ಯಾವುದು ಎಲ್ಲ ಮ್ಯಾಚ್ ಆಗ್ತದ, ಸರಿಯಾದ ತಿಳುವಳಿಕೆ ಜ್ಞಾನ ಇರುವಂತಹ ಒಬ್ಬರು ಜ್ಯೋತಿಷಿಗಳಿಂದ, ಪುರೋಹಿತರುಗಳಿಂದ ತಿಳ್ಕೊಳ್ಳಿ. ಅರ್ಧಂಬರ್ಧ ತಿಳ್ಕೊಂಡವ್ರ ಹತ್ರ ದಯಮಾಡಿ ಹೋಗಬೇಡಿ. ಅವರು ನಿಮ್ಮ ಜೀವನದ ಜೊತೆ ಅಥವಾ ನಿಮ್ಮ ಮಕ್ಕಳ ಜೀವನದ ಜೊತೆ ಆಟ ಆಡುವಂತಹದ್ದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಹಾಗಾಗಿ ಸೂಕ್ತ ಗುರುಗಳ ಮಾರ್ಗದರ್ಶನದಲ್ಲಿ ಹೋಗಿ ಒಳ್ಳೆಯದಾಗಲಿ. ಹಿಂದಿನ ಹಲವು ವಿಡಿಯೋಗಳಲ್ಲಿ ಕಲತ್ರ ದೋಷ, ಕುಜ ದೋಷ, ಶಾಯಶ ದೋಷ ಅಂದರೆ ಶನಿ ದೋಷದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಈ ರಜ್ಜು ದೋಷ ಅಂದರೆ ಏನು, ಇದು ಕೂಡ ಅತಿ ಪ್ರಮುಖವಾದದ್ದೇ. ಪ್ರತಿಯೊಂದು ದೋಷಗಳು ಕೂಡ ತುಂಬ ಇಂಪಾರ್ಟೆಂಟೇನೆ. ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ, ತಿರಸ್ಕರಿಸುವಾಗಿಲ್ಲ. ಏನಾಗ್ತದೆ ಅನ್ನುವಂತಹ ಉಂಬತನ ಖಂಡಿತ ಬೇಡ. ಸೊ ತಾವು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮದು ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ.ವಿ. ಮಹಾದೇವ್ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮದು 5,000 ರಿಂದ 6,000 ವಿಡಿಯೋಗಳಿದೆ. ಸಾವಿರಾರು ಜನ ರೋಗಿಗಳು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿರುವಂತಹ ಹಲವಾರು ವಿಡಿಯೋಗಳ ಒಂದು ಇಂಟರ್ವ್ಯೂ ಮಾಡಿರುವಂತಹದ್ದು. ಯೋಗ, ಧ್ಯಾನ, ಪ್ರಾಣಾಯಾಮ, ಹಾಗೆ ಆಧ್ಯಾತ್ಮ, ನ್ಯೂಮರಾಲಜಿ, ಆಸ್ಟ್ರಾಲಜಿ ಬಗ್ಗೆ ಹಲವಾರು ಜ್ಞಾನವನ್ನು ತಮ್ಮ ಜೊತೆ ಹಂಚಿಕೊಂಡಿರುವಂತಹದ್ದು. ತಮಗೆ ತಿಳುವಳಿಕೆ, ಸೊಸೈಟಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂತಹದ್ದು. ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಸ್ ತಮಗೆ ಸಿಗಬೇಕು ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನೀವು ಹೀಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗ್ತದೆ. ರಜ್ಜು ದೋಷ ಅಂದರೆ ಏನು ಅಂತ ಇವತ್ತು ತಿಳ್ಕೊಂಬಿಡೋಣ. ಇದು ನಾನು ಹೇಳ್ತಿಲ್ಲ, ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮದುವೆಯ ಕುಂಡಲಿ ಮಿಲನದಲ್ಲಿ ರಜ್ಜು ದೋಷ ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ವಧು ವರರ ಜನ್ಮ ನಕ್ಷತ್ರಗಳು ದೇಹದ ಒಂದೇ ಭಾಗವನ್ನು ಪ್ರತಿನಿಧಿಸಿದ್ದಾಗ ಈ ದೋಷ ಉಂಟಾಗುತ್ತದೆ. ವಧು ಮತ್ತು ವರ, ಈ ಹುಡುಗ ಹುಡುಗಿಯವರ ಈ ಒಂದು ಏನು ದೇಹದ ಭಾಗಗಳಿದೆಯಲ್ಲ ಅದು ಒಂದೇ ಪ್ರತಿನಿಧಿಸಬಾರದು. ಇವಾಗ ಶಿರ ಅಂದರೆ ಹುಡುಗಂದು, ಶಿರ ಅಂದರೆ ಹುಡುಗಿದು ಶಿರ, ಈ ಥರ ಬರಬಾರ್ದು. ರಜ್ಜು, ಸೊ ಕಂಠ, ರಜ್ಜು, ಕುತ್ತಿಗೆ, ಈ ಕುತ್ತಿಗೆ ಇಬ್ಬರದು ಒಂದೇ ಬರಬಾರ್ದು. ಈ ರೀತಿಯಾಗಿ ಎಕ್ಸಾಂಪಲ್ ಕೊಟ್ಟಿದ್ದು ತಮಗೆ. ಸೊ ಈ ರಜ್ಜು ದೋಷ ಇದ್ದಾಗ ಹಲವಾರು ಪರಿಣಾಮಗಳು ಬೀರ್ತದೆ, ತೊಂದರೆಗಳು ಆಗ್ತದೆ. ಅದರಲ್ಲಿ ದಾಂಪತ್ಯಗಳಲ್ಲಿ ವಿರಶ, ಆಯಸ್ಸು ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಈ ಒಂದು ರಜ್ಜು ದೋಷ ಇದ್ದೂ ಕೂಡ ನೀವು ಅವರಿಗೆ ಒಂದು ಲಗ್ನ ಅಥವಾ ವಿವಾಹವನ್ನು ಮಾಡಿದ್ರೆ ಅನುಭವಿಸ್ಬೇಕಾಗ್ತದೆ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ನಾನು ಒತ್ತಿ ಹೇಳ್ತಾ ಇದ್ದೀನಿ. ಈ ರಜ್ಜು ದೋಷದಲ್ಲಿ 5 ವಿಧಗಳಿವೆ. ಮೊದಲನೆಯದು ಶಿರೋರಜ್ಜು ಅಂದರೆ ತಲೆಯ ಭಾಗ. ವಧು ವರರಿಬ್ಬರ ನಕ್ಷತ್ರಗಳು ತಲೆಯನ್ನು ಪ್ರತಿನಿಧಿಸಿದರೆ ಪತಿಗೆ ಗಂಡಾಂತರ ಅಥವಾ ಮರಣ ಬರಬಹುದು ಅಂತ ಇದೆ. ಈ ಕಂಠರಜ್ಜು ಅಂದರೆ ಕುತ್ತಿಗೆ
ಇದು ಪತ್ನಿಯ ಜೀವಕ್ಕೆ ಅಪಾಯವನ್ನು ತಂದೊಡ್ಡುವಂತಹ ಒಂದು ಸಮಸ್ಯೆಯನ್ನು ಇದು ತೋರಿಸ್ತಾ ಇದೆ, ಕಂಠರಜ್ಜು ದೋಷ ಇದ್ದರೆ. ಇನ್ನು ಉದರ, ಮೂರನೇದು ನಾಭಿರಜ್ಜು. ಈ ನಾಭಿರಜ್ಜು ಇಬ್ಬರದು ಒಂದೇ ಆದರೆ ದಂಪತಿಗಳಿಗೆ ಸಂತಾನ ಭಾಗ್ಯ ಸಮಸ್ಯೆ. ಇದನ್ನು ಸಾವಿರಾರು ಜನರಲ್ಲಿ ನಾವು ಈ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಮಕ್ಕಳಾಗದೇ ಇರುವಂತಹ ಸಮಸ್ಯೆ, PCOD ಸಮಸ್ಯೆ, PCOS ಅಥವಾ ಇರ್ರೆಗ್ಯುಲರ್ ಪೀರಿಯಡು ಅಥವಾ ಹಲವಾರು ಕಾರಣಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ನಿಮಗೆ ಮಕ್ಕಳ ಭಾಗ್ಯವನ್ನೇ ಸಿಗುವುದಿಲ್ಲ. ಇದರಿಂದ ತುಂಬ ಸಂಸಾರಗಳು ಹಾಳಾಗೋಗ್ತಿದ್ದಾವೆ, ಡೈವರ್ಸ್ಗಳಾಗದೆ ಹೋಗ್ತಾ ಇದ್ದಾವೆ, ವಿಚ್ಛೇದನಗಳು ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಈ ರಜ್ಜು ದೋಷ. ನೀವು ಪರಿಶೀಲನೆ ಮಾಡದೆ, ಅದಕ್ಕೆ ಪರಿಹಾರವನ್ನು ಮಾಡದೆ, ನೆಗ್ಲೆಕ್ಟ್ ಮಾಡಿಕೊಂಡು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಇದನ್ನು ನೀವು ಉತ್ಪ್ರೇಕ್ಷೆ ಮಾಡಬಾರ್ದು ಅಂತ ಹೇಳಿದ್ದೀನಿ. ಇದನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್ 4ನೇದು ಬಂದು ಊರು ಕಟ್ಟಿರಜ್ಜು, ತೊಡೆ ಅಥವಾ ಸೊಂಟದ ಭಾಗ. ಈ ಇಬ್ಬರದು ಒಂದೇ ಆದಾಗ ತೀವ್ರ ಆರ್ಥಿಕ ಸಂಕಷ್ಟ, ಹಣಕಾಸಿನ ವ್ಯವಹಾರ, ಮನೆಯಲ್ಲಿ ತೊಂದರೆ, ಬಡತನ ಬರ್ತದೆ ಅಂತ ಈ ವಾಸ್ತುಶಾಸ್ತ್ರ, ಈ ನ್ಯೂಮರಾಲಜಿ ಮತ್ತು ಈ ಅಸ್ಟ್ರಾಲಜಿ ಹೇಳ್ತಾ ಇದೆ. 5ನೇದು ಬಂದು ಪಾದ, ಕಾಲು ರಜ್ಜು ಅಂತ ಹೇಳ್ತಾರೆ, ಇದನ್ನು ಪಾದರಜ್ಜು ಅಂತಲೂ ಹೇಳ್ತಾರೆ. ನೀವು ಪ್ರವಾಸದ ಸಮಯದಲ್ಲಿ ಅಥವಾ ನೀವು ಡ್ರೈವ್ ಮಾಡುವಂತಹ ಸಮಯದಲ್ಲಿ ಅಥವಾ ಎಲ್ಲರೂ ಹೊರಗಡೆ ಹೋದಾಗ ನಿಮಗೆ ಆಕ್ಸಿಡೆಂಟ್ ಆಗುವಂತಹದ್ದು, ಅದು ಆಗಲಿಲ್ಲ ಅಂದ್ರೂ ಕೂಡ ನಿಮಗೆ ಜೀವನವೆಲ್ಲ ಅಲೆದಾಟ ಜೀವನವನ್ನು ಸೂಚಿಸುವಂತಹದ್ದು ಈ ಪಾದರಜ್ಜು. ಹಾಗಾಗಿ ಯಾರಿಗೆ ಈ ರಜ್ಜು ದೋಷ ಇದೆ ಅದಕ್ಕೆ ಪರಿಹಾರವನ್ನು ಸೂಕ್ತ ಜ್ಯೋತಿಷಿಗಳಿಂದ, ಗುರುಗಳಿಂದ ತಿಳ್ಕೊಂಡು ಈ ರಜ್ಜು ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಾದರೆ ನಿಮಗೆ ಈ ಸಮಸ್ಯೆಗಳಿಂದ ಹೊರಬರಬಹುದು. ಇದಕ್ಕೆ ಶಾಂತಿ ಪೂಜೆಗಳಿದೆ. ಕೆಲವೊಮ್ಮೆ ಅಸಾಧ್ಯ ಪತಿಗಳು ಮಿತ್ರರಾಗಿದ್ದರೆ ಅಥವಾ ಇತರ ಶುಭ ಯೋಗಗಳಿದ್ದರೆ ಈ ದೋಷ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಮದುವೆ ನಂತರ ದೋಷ ತಿಳಿದರೆ ಮಹಾಮೃತ್ಯುಂಜಯ ಜಪವನ್ನು ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದೆ, ಅಥವಾ ಕುಂಭ ವಿವಾಹವನ್ನು ಮಾಡಬೇಕಾಗ್ತದೆ ಇದಕ್ಕೆ ಪರಿಹಾರವಾಗಿ. ಹೀಗೆ ಹಲವಾರು ಇದಕ್ಕೆ ಪರಿಹಾರಗಳಿದೆ. ಅದನ್ನು ಯಾರಿಗೆ ಈ ರಜ್ಜು ದೋಷ ಇದೆ ಅಂತ ನಿಮಗೇನಾದರೂ ಯಾರಾದರೂ ಹೇಳಿದರೆ ಅದನ್ನು ಪರಿಶೀಲನೆ ಮಾಡಿ ಮತ್ತೊಮ್ಮೆ ನಾವು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀವಿ. ರಜ್ಜು ದೋಷ ಅಂದರೆ ಅಷ್ಟಕೂಟಗಳಲ್ಲಿ ಹುಡುಗ ಮತ್ತು ಹುಡುಗಿಯ ಜನ್ಮ ನಕ್ಷತ್ರಗಳು ಒಂದೇ ದೇಹದ ಭಾಗವನ್ನು ಅಂದರೆ ಶಿರ, ಕಂಠ, ದೇಹ, ಕಟ್ಟಿ, ಪಾದವನ್ನು ಪ್ರತಿನಿಧಿಸಿದಾಗ ಉಂಟಾಗುವಂತಹ ಒಂದು ಅಶುಭ ಯೋಗವೇ ರಜ್ಜು ದೋಷ. ಯಾರಿಗೆ ಈ ರಜ್ಜು ದೋಷ ಇರ್ತದೋ ಖಂಡಿತ ಮದುವೆಯನ್ನು ಮಾಡಬಾರ್ದು. ಈ ದೋಷಗಳು ಜಾಸ್ತಿ ಇದ್ದಾಗ ಖಂಡಿತ ಮದುವೆ ಮಾಡದೇ ಇರೋದೇ ಒಳ್ಳೆಯದು. ಈ ದೋಷಗಳು ಕಡಿಮೆ ಇದ್ದಾಗ, ಅದು ಯಾವುದೇ ದೋಷಗಳಿರಲಿ, ದೋಷಗಳು ಕಡಿಮೆ ಇದ್ದಾಗ ಅದಕ್ಕೆ ಪರಿಹಾರ ಅಂತ ಇದೆ. ದೋಷ ಜಾಸ್ತಿ ಇದ್ದಾಗ, ಇವಾಗ ಮಂಗಳ ದೋಷ, ಕುಜ ದೋಷ ಅಂತ ಹೇಳ್ತೀವಲ್ಲ, ಈ ದೋಷ ಜಾಸ್ತಿ ಇದ್ದಾಗ ಮಾಡದೇ ಇರೋದೇ ಒಳ್ಳೆಯದು. ಕಡಿಮೆ ದೋಷ ಇದ್ದಾಗ ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳ್ತಾ, ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನೀವು ಆ ಥರ ಮಾಡಿದ್ರೆ ನಾನು ಹೇಳಿದಾಗೆ ಎಲ್ಲ ತರಹದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಔಷಧಿ, ಹಾಗೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಪರಿಹಾರ, ಹಾಗೆ ನಿಮಗೆ ಶುಭ ಮತ್ತು ಅಶುಭ ಕಾರ್ಯಗಳಿಗೆ ಒಂದು ಗೈಡ್ಲೈನ್ಸು, ಹಾಗೆ ಅದಕ್ಕೆ ಪರಿಹಾರ ಅಥವಾ ಯಾವುದೇ ಸಮಸ್ಯೆಗಳು ತಮಗೆ ಇದ್ದರೆ ತಾವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 9945123126. ನಾನು ನಿಮ್ಮ ಪಂಡಿತ್ ಯೋಗ ಗುರು ಜ್ಯೋತಿಷಿ ಡಾಕ್ಟರ್ KV ಮಹಾದೇವ್. ಸರ್ವರಿಗೂ ಶುಭವಾಗಲಿ.